ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೊಂದು ಕಡೆ ಸರ್ಕಾರದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಕ್ಕೆ ಸರ್ಕಾರ ಮುಂದಾಗಿರುವುದು ಬಿಜೆಪಿ ನಾಯಕರನ್ನ ಕುದಿಯುವಂತೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರಕ್ಕೆ ಕೇಸರಿ ಕಲಿಗಳು ಉರಿದುರಿದು ಬಿದ್ದಿದ್ದಾರೆ. ಆರ್ಎಸ್ಎಸ್ ಶಿಬಿರಕ್ಕೆ ಖರ್ಗೆ ಭೇಟಿಯ ಫೋಟೋ ಏನಿದೆ ಅದನ್ನು ಟ್ವೀಟ್ ಮಾಡಿ ಪಂಚಿಕೊಟ್ಟಿದ್ದಾರೆ. ಸರ್ಕಾರದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸುವಂತೆ ಸಿಎಂಗೆ ಪತ್ರ. ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಲಿ ಅಂತ ಬಿಜೆಪಿ ಸವಾಲ್. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ, ಸಾಂಘಿಕ್ ಹಾಗೂ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ, ಸರ್ಕಾರದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸುವಂತೆ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಬರೆದಿರೋ ಇದೇ ಪತ್ರ ಬಿಜೆಪಿ ನಾಯಕರ ಕೆರಳಿಸಿದೆ. ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ. ನಿಮ್ ತಾಕತ್ತಿದ್ರೆ ಮಾಡ್ರಿ, ನಾನೇ ಓದ್ತೀನಿ, ಅಲ್ಲಿ ನಾನೇ ಮಾಡ್ತೀನಿ ಆರ್ಎಸ್ಎಸ್. ನೀವು ಯಾವ ಜಾಗನ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ. ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ. ಆರ್ಎಸ್ಎಸ್ ಶಿಬಿರಕ್ಕೆ ಖರ್ಗೆ ಭೇಟಿಯ ಫೋಟೋ ಟ್ವೀಟ್ ಮಾಡಿದ ಬಿಜೆಪಿ. ಇನ್ನು ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಮತ್ತೊಂದು ಟಕ್ಕರ್ ಕೊಟ್ಟಿರೋ ಬಿಜೆಪಿ ಫೋಟೋವೊಂದನ್ನ ಟ್ವೀಟ್ ಮಾಡಿದೆ. ನೀವು ಆರ್ಎಸ್ಎಸ್ ವಿರುದ್ಧ ವಿಷ ಕಾರುತ್ತಾ ಚಟುವಟಿಕೆ ನಿಷೇಧಿಸಬೇಕೆಂದು ಹೇಳುತ್ತಿದ್ದೀರಾ, ಆದರೆ 2002ರಲ್ಲಿ ನಿಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ದಾಗ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಆರ್ಎಸ್ಎಸ್ನ ಸಮರಸತಾ ಸಂಗಮ ಶಿಬಿರಕ್ಕೆ ಭೇಟಿ ನೀಡಿದ್ರು. ಸಂಘದ ಸಮಾಜಮುಖಿ ಕಾರ್ಯ ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ರು. ಇದನ್ನು ನೀವು ಮರೆತಿದ್ದೀರಾ, ಇಲ್ಲವೇ ನಿಮ್ಮ ಹೈಕಮಾಂಡ್ ಮೆಚ್ಚಿಸಲು ನಾಟಕವಾಡುತ್ತಿದ್ದೀರಾ? ಇತಿಹಾಸ ತಿಳಿದು ಮಾತನಾಡಿ ಅಂತ ಬಿಜೆಪಿ ಟ್ವೀಟ್ನಲ್ಲಿ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ನೀಡಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಆರ್ಎಸ್ಎಸ್ನ ನಿಷೇಧಿಸುವ ಶಕ್ತಿ ಕಾಂಗ್ರೆಸ್ಗಿಲ್ಲ, ಪ್ರಿಯಾಂಕ್ ಖರ್ಗೆ ಮೂರ್ಖತನ ಪ್ರದರ್ಶಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಜಯೇಂದ್ರಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರತ್ಯುತ್ತರ ನೀಡಿದ್ದಾರೆ. ಕುವೆಂಪು ನಾಡಕವಿ ಎನ್ನುವ ಬಿವೈ ವಿಜಯೇಂದ್ರಗೆ ಅವರು ನಮ್ಮ ರಾಷ್ಟ್ರಕವಿ ಅನ್ನೋ ಇತಿಹಾಸ ಗೊತ್ತಿಲ್ಲ. ಆರ್ಎಸ್ಎಸ್ ಸಿದ್ಧಾಂತಗಳು ನೀವು ಹೇಳಿಕೊಳ್ಳುವಷ್ಟು ಶುದ್ಧ ಮತ್ತು ಉದಾತ್ತವಾಗಿದ್ದರೆ ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಿ. ಬಿಜೆಪಿ ನಾಯಕರ ಮಕ್ಕಳು ಆರ್ಎಸ್ಎಸ್ ಶಾಖೆಗಳಿಗೆ ಏಕೆ ಹಾಜರಾಗಲ್ಲ? ಅವರು ಯಾಕೆ ಗೋರಕ್ಷಕರಲ್ಲ? ಲಾಠಿ ಹಿಡಿದು ಗಣವೇಷಧಾರಿಯಾಗಿ ಬಿಜೆಪಿ ನಾಯಕರ ಮಕ್ಕಳು ಇರುವುದನ್ನ ನಾವು ಏಕೆ ನೋಡುವುದಿಲ್ಲ? 100 ವರ್ಷಗಳ ನಂತರವೂ ಆರ್ಎಸ್ಎಸ್ ಏಕೆ ನೋಂದಾಯಿತ ಸಂಸ್ಥೆಯಾಗಿಲ್ಲ? ಆರ್ಎಸ್ಎಸ್ ತನ್ನ ಪ್ರಧಾನ ಕಚೇರಿಯಲ್ಲಿ ಜನವರಿ 26, 2022ರಂದು ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಿತ್ತು ಎಂದು ನಿಮಗೆ ತಿಳಿದಿದೆಯೇ? ಮತ್ತೊಂದೆಡೆ ನನ್ನ ಕೈಲಿ ಇದ್ದಿದ್ರೆ ಆರ್ಎಸ್ಎಸ್ ನ ಬ್ಯಾನ್ ಮಾಡ್ತಿದ್ದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದು, ಇದಕ್ಕೆ ನಿಮ್ಮಪ್ಪನ ಕೈಲೇ ಆಗಲಿಲ್ಲ, ನೀನೇನ್ ಮಾಡ್ತೀಯ ಅಂತ ಎತ್ತಾಳ್ ಪಂಚ್ ಕೊಟ್ಟಿದ್ದಾರೆ. ನಂದು ಇತಿಮಿತಿ ಇದೆ, ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ. ನನ್ನ ಕೈಲಿದ್ರೆ ನಾನೇ ಮಾಡ್ತಾ ಇದ್ದೆ. ನಿಮ್ಮ ವ್ಯಾಪ್ತಿ ಇದ್ರೆ ಬ್ಯಾನ್ ಕೂಡ ಮಾಡ್ತಿದ್ದೆ, ಯಾಕೆ ಮಾಡಲ್ಲ? ಅವ್ರ ಅಪ್ಪಗೆ ಏನು ಮಾಡೋದಾಗಲ್ಲ, ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನು ಮಾಡೋದಾಗಲ್ಲ, ಈ ಮಗ ಏನು ಮಾಡ್ತಾನೆ? ಆರ್ಎಸ್ಎಸ್ ಮೇಲೆ ಗದಾಪ್ರಹಾರ ಮಾಡಿದ್ರೆ ಮತ್ತಷ್ಟು ಪುಟಿದೇಳುತ್ತೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ರೆ, ಆರ್ಎಸ್ಎಸ್ ಬ್ಯಾನ್ ಮಾಡೋಕೆ ಇಂದಿರಾ ಗಾಂಧಿ ಕೈಲಿ ಆಗಲಿಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಇತಿಹಾಸ ನೆನಪಿಸಿದ್ದಾರೆ. ಇನ್ನು ತಾಕತ್ತಿದ್ರೆ ನಿಷೇಧ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆಗೆ ಶಾಸಕ ಸುನಿಲ್ ಕುಮಾರ್ ಸವಾಲು ಎಸೆದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಗದಾಪ್ರಹಾರ ಮಾಡಿದೆ, ಆವಾಗ ಆರ್ಎಸ್ಎಸ್ ಪುಡಿದೆದ್ದಿದೆ. ಈ ಪ್ರಕರಣದಲ್ಲೂ ಕೂಡ ಆರ್ಎಸ್ಎಸ್ ಮತ್ತೆ ಪುಡಿದೇಳ್ತದೆ. ಗೌರವಾನ್ವಿತ ಇಂದಿರಾ ಗಾಂಧಿಯವರೇ ಇದೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ನಿಮ್ಮ ಕೈಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಈ ರೀತಿಯಂತ ಪತ್ರವನ್ನು ಬರೆದಿದ್ರೆ ದೊಡ್ಡ ಅಪರಾಧವನ್ನು ನೀವು ಮಾಡಿದಿರಿ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ,
ನಿಮಗೆ ತಾಕತ್ತಿದ್ರೆ RSS ನ ಈ ಚಟುವಟಿಕೆಗಳ ನಿಷೇಧ ಮಾಡಿ ಬನ್ನಿ ಚುನಾವಣೆಯಲ್ಲಿ ಎದುರಿಸೋಣ. ಒಟ್ನಲ್ಲಿ ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆ ನಿಷೇಧಕ್ಕೆ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದಿರೋ ಪತ್ರ ವಿವಾದದ ಕಿಚ್ಚೊತ್ತಿಸಿದೆ. ಮುಖ್ಯಮಂತ್ರಿ ನಡೆ ಏನಿರುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.